ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ, ಬೇಗ ಬಾಮ್ಮ. ಅಣ್ಣ, ಲೋ ಮೀಟ್ರು, ಪಂಚೆ ಶರ್ಟ್ ಹಾಕೊಂಬರಕ್ ಇಷ್ಟೊತ್ತಾಯ್ತೇನಾ? ಏನ್ ಗುರು ನೀನು ಪಂಚೆ ಶರ್ಟ್ ಅಂತ ಇಷ್ಟು ಕೇವಲವಾಗಿ ಮಾತಾಡ್ತಿದ್ಯಾ? ಇದು ಕರ್ನಾಟಕದ ಬ್ರ್ಯಾಂಡು. ಅಶೋಶೋ, ಈ ಮನೆನ ಸ್ಮಶಾನ ಮಾಡೋಣ ಅಂದ್ರೆ ಮದುವೆ ಕಳೆ ಕಟ್ಟಿದ್ಯಲ್ಲಪ್ಪ. ಎಲ್ರು ಮೈಸೂರು ರಾಜರ ಮೊಮ್ಮಕ್ಕಳ ತರ ಕಲರ್ ಡ್ರೆಸ್ ಹಾಕೊಂಡು ಲಕ ಅಂತ ಮಿಂಚುತ್ತಾ ಇದ್ದಾರೆ. ಈ ಮನೆ ನೋಡಿದ್ರೆ ಬಿಕಾರಿಗಳ ಮನೆ ತರನ ಕಾಣ್ತಿದೆ. ಅಯ್ಯೋ, ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕಲ್ಲ. ರಾಧಿಕಾ, ಬೇಗ ಬಾಮ್ಮ, ಹೊತ್ತಾಯ್ತು. ರಾಧಿಕಾ, ಹೋಗಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ಬಾಮ್ಮ. ಅಮ್ಮ, ಆರ್ತಿ ತಗೋ. ಭಾವಂಗ್ ಕೊಡು. ರಾಧಿಕಾ, ಪೂಜೆ ಎಲ್ಲ ಆಯ್ತಲ್ವಾ? ನೀವೆಲ್ಲ ಬೇಗ ಹೊರಡಿ. ನಾನು ಕಿಶೋರ್ ಮಾವಂಗ್ ಫೋನ್ ಮಾಡಿ ಹೊರಡಕ್ ಹೇಳ್ತೀನಿ. ಸರಿ ಅಣ್ಣ. ಕಲ್ಕಿ, ನೀನ್ ಲಗೇಜ್ನೆಲ್ಲ ಕಾರಲ್ಲಿ. ಸರಿ ಅಕ್ಕ. ರಮ್ಯಾ, ಎಲ್ಲ ಪ್ಯಾಕ್ ಮಾಡಿದ್ದೆ ತಾನೆ? ಹಾ ಅಕ್ಕ, ಎಲ್ಲ ಪ್ಯಾಕ್ ಮಾಡಿದೀನಿ, ಯಾವ್ದು ಮಿಸ್ ಆಗಿಲ್ಲ. ಅಮ್ಮ, ನಾನ್ ಬರ್ತೀನಿ. ಹಾ, ಅತ್ಗೆ. ಅರೆ ಶಾಲಿನಿ, ರೀ, ಇವಳು ಯಾಕ್ರಿ ಇಲ್ಲಿಗೆ ಬಂದಿದ್ದಾಳೆ? ಅದು ಕೈಯಲ್ಲಿ ತಾಂಬೂಲದ ತಟ್ಟೆ ಸಮೇತ. ಅದು ನನಗೂ ಗೊತ್ತಾಗ್ತಾ ಇಲ್ವೇ. ರೀ, ಇವರೆಲ್ಲರೂ ರಾಧಿಕಂಗೆ ಇಷ್ಟೊಂದು ಒತ್ತಾಸೆಯಿಂದ ಇರೋದನ್ನ ನೋಡ್ತಿದ್ರೆ ರಾಧಿಕನ್ ಮದ್ವೆ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಅನ್ಸುತ್ತೆ. ಅದು ಸಾಧ್ಯ ಇಲ್ಲ. ನೀನ್ ಬಾಯಿ ಮಿಚ್ಕೊಂಡು ಸುಮ್ಮನೆ ಇರೋ. ಅದ್ಕೆ ನಾನು ಇಷ್ಟು ದಿನ ನೋಡಿದ ರಾಧಿಕಾ ಅತ್ಕೆಗೂ ಇವತ್ ನೋಡ್ತಿರೋ ರಾಧಿಕಾ ಅತ್ಕೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂತ ಏನ್ ಡಿಫ್ರೆನ್ಸ್ ಇದೆ? ಇಷ್ಟು ದಿನ ನರ್ಸ್ ತರ ಕಾಣಿಸ್ತಿದ್ರಿ, ಇವತ್ತು ನಾಚಿಕೆ ತುಂಬಿಕೊಂಡಿರೋ ನವವಧು ತರ ಕಾಣಿಸ್ತಿದ್ದೀರಾ. ಸುಮ್ನಿರು. ಇಲ್ಲ ಅದ್ಕೆ, ನೀವು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ಚಿರುವಣ್ಣ ತುಂಬಾ ಪುಣ್ಯ ಮಾಡಿದ್ದಾರೆ. ಇದೆಲ್ಲ ಏನು? ಇದಾ ಫಲತಾಂಬೂಲ. ಚಿರು ಅಣ್ಣನ್ಗೆ ಅಕ್ಕ ತಂಗಿ ಯಾರು ಇಲ್ವಲ್ಲ, ಅದಕ್ಕೆ ತಂಗಿಯಾಗಿ ನಾನ್ ತಾಂಬೂಲ ತಗೊಬಂದಿದ್ದೀನಿ. ಅದಕ್ಕೆ ಈ ಐಡಿಯಾ ಕೊಟ್ಟಿದ್ದೆ ನಮ್ಮಮ್ಮ. ಅದಕ್ಕೆ ನಾನು ಚಿರು ಅಣ್ಣನ್ ಕಾಲ್ ಮಾಡಿ ನಿಮ್ ಫ್ಯಾಮಿಲಿ ಪರವಾಗಿ ನಾನು ರಾಧಿಕತ್ಗೆ ಜೊತೆ ಬರ್ತೀನಿ ಅಂತ ಹೇಳ್ದೆ. ತುಂಬಾ ಖುಷಿ ಆಯ್ತು ಶಾಲಿನಿ. ರೀ, ಏನು ಈ ಪಂಕಜಮ್ಮ ಒಳ್ಳೆಯವಳ ತರ ನಾಟಕ ಮಾಡ್ತಾ ಇದ್ದಾಳ, ಇಲ್ಲ ನಿಜವಾಗ್ಲೂ ಒಳ್ಳೆಯವಳಾಗ್ಬಿಟ್ಟಿದ್ದಾಳ? ಅದೇ ನನಗೂ ಅರ್ಥ ಆಗ್ತಾ ಇಲ್ವೇ. ಅದ್ಕೆ
ತಗೊಳ್ಳಿ ಇದನ್ನ. ರೀ ಏನ್ರಿ ಇದು? ಇಲ್ಲಿ ಎಲ್ಲಾನು ಒಳ್ಳೇದೇ ಆಗ್ತಿದೆ ಅಲ್ರಿ? ಪ್ಲೀಸ್ ರೀ, ಏನಾದ್ರೂ ಮಾಡ್ರಿ. ನನ್ ಹೊಟ್ಟೆ ದಗ 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 ಅಂತ ಉರಿತಾ ಇದೆ ರೀ. ಒಂಟಿ ಪಿಶಾಚಗಳ ತರ ಇದ್ದಿದ್ದಿ ಮನೆಯವರು ಎಲ್ರೂ ಪಾಲಿನ ದೇವತೆಗಳಾಗ್ಬಿಟ್ಟಿದಾರಲ್ರಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಚೌಟ್ರಿಗೆ ಹೋಗಿ ನಾನೆಲ್ಲ ನೋಡ್ಕೋತೀನಿ. ಆರೋ ದೀಪ ಕೊನೆಯಲ್ಲಿ ಪ್ರಕಾಶಮಾನವಾಗಿ ಉರಿಯೋದು. ಉರಿಲಿ ಉರಿಲಿ. ಶಾಲಿನಿ, ನನಗೆಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕದ್ಕೆ? ನೋಡಿ, ನಾವೆಲ್ಲ ನಿಮ್ಮೋರೇ ಅಲ್ವಾ? ಇನ್ಮೇಲೆ ನಿಮ್ ಲೈಫಲ್ಲಿ ಪ್ರತಿದಿನ ಖುಷಿಯಾಗೇ ಇರತ್ತೆ. ಹಾಯ್ ರಾಧಿಕಾ. ಹೇ ನೇತ್ರ, ನೀನ್ ಈಗ್ಲಾ ಬರೋದು? ನೀನ್ ಬರ್ತೀಯೋ ಇಲ್ವೋ ಅಂತ ಅಮ್ಮ ಟೆನ್ಷನ್ ಆಗ್ಬಿಟ್ಟಿದ್ರು. ದೊಡಮ್ಮ, ಈ ನೇತ್ರ ಕೊಟ್ ಮಾತು ಇಟ್ ಗುರಿ ಯಾವತ್ತೂ ತಪ್ಪೋದಿಲ್ಲ. ನಾನ್ ರಾಧಿಕಂಗೆ ಮುಂಚೆನೆ ಹೇಳಿದ್ದೆ, ನಿನ್ ಮದ್ವೆಗೆ ನಾನೇ ಕಳ್ಸ ಹಿಡಿಯೋದು ಅಂತ. ಇಂಥ ಟೈಮ್ ಬಂದಾಗ ಮಿಸ್ ಮಾಡ್ಕೊಳ್ತೀನಾ? ಲೇ ಹುಡ್ಗಿ, ನೀನೇನೆ ದೂರ ಸಂಬಂಧಿತರ ಈಗ ಬಂದ್ಬಿಟ್ಟು ಕೆಲ್ಸ ಮಾಡ್ತೀನಿ ಅಂತಿದ್ಯಲ್ಲ. ಕಲಸಗೀತಿ ಆದವಳು ಊರಿಗೆ ಮುಂಚೆ ಬಂದು ಕೆಲ್ಸ ಕಾರ್ಯ ಎಲ್ಲ ನೋಡ್ಕೋಬೇಕು ತಾನೆ? ಅಯ್ಯೋ ಅಜ್ಜಿ, ಮನೇಲಿ ತುಂಬಾ ಕೆಲ್ಸ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ನೋಡ್ ದೀಪಿಕಾ, ಇನ್ ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಮದ್ವೆ ಮಂಟಪಕ್ಕೆ ಹೋಗ್ತೀವಿ. ಇನ್ನೇನ್ ರಿಸೆಪ್ಷನ್ ಶುರು ಆಗತ್ತೆ. ನಿನ್ನ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ನೀನ್ ಇವೆಂಟ್ ಮ್ಯಾನೇಜರ್ ಅಲ್ಲ ಅಂತ ಯಾರಿಗಾದ್ರೂ ಸ್ವಲ್ಪ ಡೌಟ್ ಬಂದ್ರು ನಾವು ಇಷ್ಟು ದಿನ ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗತ್ತೆ. ಅದಕ್ಕೆ ಒಬ್ಬ ಈವೆಂಟ್ ಮ್ಯಾನೇಜರ್ ಹೇಗ್ ನಡ್ಕೋತಾನೋ ಹಾಗಿದ್ದು ನೀನಲ್ಲಿ ಕೆಲಸ ಮಾಡ್ತಾ ಇರು. ಬಟ್ ಸಿಕ್ ಹಾಕೋಬೇಡ, ಅರ್ಥ ಆಯ್ತಾ? ಆದ್ರೆ ಒಂದಂತೂ ಕನ್ಫರ್ಮ್, ಮದ್ವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇದಕ್ಕೆ ನಾನ್ ಜವಾಬ್ದಾರಿ.